ಚಟ್ನಿ ಮಾಡೋದು ಕಲಿಬೇಕು, ಸ್ವಲ್ಪ ಸಾಂಬಾರಿಗೆ ಏನೇನು ಹಾಕ್ತಾರೆ ಅಂತ ಕಲಿಬೇಕು, ಎಲ್ಲದನ್ನು ಕಲಿತಾ ಇರಬೇಕು ಗೈಸ್. ಗೈಸ್ ನಾನು ಇವಾಗ ಮಸಾಲ ಮಜ್ಜಿಗೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಮಾಡಲಿಕ್ಕೆ ರೆಡಿ ಆಗಿದ್ದೀನಿ. ಹೈ ಚಂದ್ರ ಫ್ಯಾಮ್, ಎಲ್ರಿಗೂ ಗುಡ್ ಚಾಯ್ ಚಂದ್ರ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋನ ನಾನು ನಮ್ಮ ಕಿಚನ್ ಅಂದ್ರೆ ಅಡಿಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ತೋರಿಸ್ತೀನಿ ನೋಡಿ, ಎಷ್ಟೊತ್ತಾದ್ಮೇಲೆ ನಾನು ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಟೈಮ್ ನೋಡ್ತಾ ಇದ್ದೀರಾ, ಟೈಮ್ 8:29 ಗೈಸ್, ಆಯಿತಾ. 8:29 ನೈಟ್ 8:00 ನಾನು ಇದನ್ನ ಆಲ್ಮೋಸ್ಟ್ 8:30 ಅದರಲ್ಲಿ ಆವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇವತ್ತೊಂದು ಸ್ವಲ್ಪ ಬ್ಯುಸಿ ಡೇ ಇತ್ತು, ಅದಕ್ಕೋಸ್ಕರ ನಾನು ಏನು ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಾಗಿದ್ದಿರಲಿಲ್ಲ. ಇವತ್ತು ನಾನು ಅಮ್ಮವರು ಚಪಾತಿ ಮಾಡ್ತಾ ಇದ್ದಾರೆ, ಅದನ್ನು ಬೇಯಿಸ್ಬೇಕು. ನೋಡ್ತಾ ಇದ್ದೀರಾ, ಆಲ್ರೆಡಿ ಹಂಚನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ತವಾ ಅಂತ ಹೇಳ್ತಾರಲ್ಲ, ಹಂಚನ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಚಪಾತಿಗಳು ರೆಡಿ ಇದೆ. ಇದನ್ನು ಚಟ್ನಿನೂ ಕೂಡ ನಾನೇ ಅಮ್ಮಗೆ ರುಬ್ಕೊಟ್ಟಿದ್ದು ಇಲ್ಲಿದೆ ನೋಡಿ ಇದರಲ್ಲಿ. ಅದಾದಮೇಲೆ ರೈಸ್ ಆಗೈತೆ, ಅಪ್ಪಾಜಿಯವರು ಆಲ್ರೆಡಿ ಊಟ ಮಾಡಿದರು, ಮುದ್ದೆನ ಎಲ್ಲ ಆಗೈತೆ. ಇವಾಗ ನಾನು ಅಮ್ಮ ಚಪಾತಿನ ಬೇಯಿಸ್ಕೊಂಡು ತಿನ್ನಬೇಕು ಅಷ್ಟೇ. ಆಲ್ರೆಡಿ ಕೊಬ್ಬರಿ ಚಟ್ನಿ ರೆಡಿ ಮಾಡಿದ್ದೀನಲ್ಲ, ಇನ್ನೇನು ತಿನ್ಬೇಕಷ್ಟೇ. ಇದು ವ್ಲಾಗನ್ನು ಯಾವುದಕ್ಕೆ ಡೆಡಿಕೇಟ್ ಮಾಡ್ತೀನಿ ಅಂತ ಅಂದರೆ, ಕೂಲಾಗಿರ್ಬೇಕಲ್ಲ, ತಂಪಾಗಿರಬೇಕು ಅಂಥವ್ರಿಗೆ. ಯಾಕೆ ಅಂತ ಅಂದರೆ ನಾನು ಇವತ್ತು ಮಸಾಲ ಮಜ್ಜಿಗೆನ ಮಾಡ್ಬೇಕಂತ ಇದ್ದೀನಿ. ನೋಡೋಣ ಹೇಗೆ ಮಾಡ್ತೀನಿ, ಅದು ನಂದು ಅಂತ ಅಂದರೆ ನಾನು ಏನೇನು ಹಾಕ್ತೀನಿ, ಇದು ನನ್ನ ರೆಸಿಪಿ ಆಯಿತಾ. ಇದು ಎಲ್ಲೂ ನಾನು ಇದು ನೋಡಿಲ್ಲ. ನಾನು ಏನೇನು ಹಾಕಬೇಕು ಅಂತ ಅನಿಸುತ್ತೆ ಅದನ್ನು ಹಾಕಿದ್ದೀನಿ, ಏನಿಲ್ಲ ಅದನ್ನು ಬಿಟ್ಟಿರ್ತೀವಿ ಆಯಿತಾ. ನೋಡೋಣ ಮಸಾಲ ಮಜ್ಜಿಗೆ ನಾನು ಮಾಡಿರೋದು ಹೇಗಿರುತ್ತೆ ಅಂತ ನೋಡಿ ಗೈಸ್ ಆಮೇಲೆ ಆಯಿತಾ. ಇವಾಗ ಬೇಗ ಹಂಚು ಕಾದೈತಿ ಅಂತ ಅನಿಸುತ್ತೆ. ಇದು ಬೇಗ ಈ ಚಪಾತಿನ ಹಾಕ್ಬಿಟ್ಟು ಬೇಯಿಸೋಣ ಬನ್ನಿ ಗೈಸ್. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ಲ ಅಲ್ವಾ ಗೈಸ್, ನಾನು ಮತ್ತು ನಮ್ಮ ಅಣ್ಣ ಎಲ್ಲಿ ಅಂತಂದ್ರೆ ಅಲ್ಲಿ ಊರಲ್ಲಿದ್ದಾನೆ. ಸೊ ಅದಕ್ಕೋಸ್ಕರ ನಾನೇ ಮನೆಯಲ್ಲಿ ಇರೋದಲ್ಲ ಇವಾಗ ಸದ್ಯಕ್ಕೆ, ಅದಕ್ಕೋಸ್ಕರ ನಾನೇ ಹೆಲ್ಪ್ ಮಾಡಬೇಕು. ಈ ಚಪಾತಿ ಬೇಯಿಸೋದಾಗಿರ್ಬೋದು. ನಾನು ಎಷ್ಟೋ ಸಲ ಫಸ್ಟ್ ವ್ಲಾಗ್ನಲ್ಲಿ ನೋಡಿದ್ದೀರಾ ಅಂತ ಅನಿಸುತ್ತೆ. ಅದರೊಳಗಡೆ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಇದನ್ನು ಹೋಳಿಗೆಯನ್ನು ಮಾಡಿದ್ದೀನಿ, ಹೋಳಿಗೆಯನ್ನು ಕೂಡ ಓದಿದ್ದೀನಿ, ಮತ್ತು ಈ ಚಪಾತಿನೂ ಕೂಡ ಓದ್ತೀನಿ, ಪೂರಿನೂ ಕೂಡ ಓದ್ತೀನಿ, ಮತ್ತು ಚಟ್ನಿಗೆ ಏನೇನು ಮಾಡಬೇಕು ಅಂತ ಎಲ್ಲನೂ ಕೂಡ ಗೊತ್ತೈತೆ. ಎಂತ ಅಂದರೆ ಇವಾಗ ಎಮರ್ಜೆನ್ಸಿ ಏನಾದರೂ ಅಮ್ಮವರು ಇಲ್ಲ ಊರಿಗೆ ಹೋದ್ರು ಅಂತ ಅಂದ್ಕೊಳ್ಳಿ, ಅವಾಗ ನಾವು ಏನಾದರೂ ಮಾಡ್ಕೊಂಡು ತಿನ್ನಲೇಬೇಕಲ್ಲ. ಅಜ್ಜಿಯವ್ರು ಇರ್ತಾರೆ, ಅಜ್ಜಿಯವ್ರಿಗೆ ಒಂದು ಸ್ವಲ್ಪ ಏನೋ ಆರಾಮಿಲ್ಲ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇರೋದು, ಆ ಥರ ಆಗೋದು ಬೇಡ. ಎಕ್ಸಾಂಪಲ್ ಯಾರು ಇಲ್ಲ ಇವಾಗ ಏನೋ ಮಾಡಬೇಕು ಅಂತ ಅಂದರೆ, ನನಗೆ ಅಮ್ಮವ್ರು ಇದ್ದವಾಗಲೂ ಏನೇ ಮಾಡಬೇಕು ಅಂತ ಕಲಿಸಿರ್ತಾರಲ್ಲ, ಈ ಥರ ಚಟ್ನಿ, ಈ ಥರ ಚಪಾತಿ, ಈ ಥರ ಎಲ್ಲ ನಾನೇ ಮಾಡ್ಕೊಂಡು ತಿನ್ಬೋದಲ್ಲ. ಅದಕ್ಕೋಸ್ಕರ ಎಲ್ಲರೂ ನಾನು ಹೇಳೋದು ಸಜೆಸ್ಟ್ ಮಾಡೋದು, ಕಲಿಬೇಕು. ಏನಾದರೂ ಮಾಡೋದು ಕಲಿಬೇಕು. ಚಪಾತಿ ಮಾಡೋದು ಕಲಿಬೇಕು, ರೈಸ್ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಚಪಾತಿ ಮಾಡೋದು ಇನ್ನೇನು ಸ್ವಲ್ಪ ಈಸಿ ಅನ್ಕೋತೀನಿ. ಚಟ್ನಿ ಮಾಡೋದು ಕಲಿಬೇಕು, ಸ್ವಲ್ಪ ಸಾಂಬಾರಿಗೆ ಏನೇನು ಹಾಕ್ತಾರೆ ಅಂತ ಕಲಿಬೇಕು, ಎಲ್ಲದನ್ನು ಕಲಿತಾ ಇರಬೇಕು ಗೈಸ್. ಓಕೆನಾ. ಅವ್ರು ಐದರೆ ಬಿಡು ಮಾಡ್ತಾರೆ ಅಂತ ನಾವು ಸುಮ್ಮನೆ ಇರಬಾರ್ದು ಆಯಿತಾ. ಇದ್ದರೆ ಈ ಥರ ಒಂದೊಂದು ಟೈಮ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದವಾಗ ನೀವೇ ಮಾಡಿಕೊಂಡು ತಿನ್ನುವಷ್ಟು ಎಬಿಲಿಟಿ ನಿಮಗೆ ಬರಬೇಕು ಗೈಸ್. ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ. ನಾನು ಮಾಡ್ತಿದ್ದೀನಲ್ಲ ಅದೇ ಥರ ನೀವು ಮನೇಲಿದ್ದರೆ ಅಥವಾ ಎಲ್ಲಾದರೂ ರೂಮ್ಸು ಅಲ್ಲಿ ಇದ್ದವಾಗ ಈ ಥರ ಬೇಕು ಅದೇ ಆಗುತ್ತೆ. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದು ನೀವು ಕಲೀರಿ. ಗೈಸ್ ನಾನೊಂದು ಹೇಳ್ಬೇಕು, ಯಾರ್ಯಾರು ಅಡುಗೆ ಮಾಡ್ತಾರೆ ಹೆಣ್ಮಕ್ಳು ಮತ್ತು ಭಟ್ರು ಇರ್ತಾರೆ ನೋಡಿ ಗಂಡು ಮಕ್ಕಳು, ಅವರಿಗೆ ಯಾಟ್ಸ್ ಆಫ್ ಅಂದರೆ ಯಾಟ್ಸ್ ಆಫ್ ಹೇಳ್ಬೇಕು ಗೈಸ್. ಯಾಕೆ ಗೊತ್ತಾ, ನಿಂತ್ಕೊಂಡು ನನಗೆ ಒಂದು 15 ಮಿನಿಟ್ಸ್ ಅನ್ಕೋತೀನಿ, 15 to 20 ಮಿನಿಟ್ಸ್ ನಿಂತ್ಕೊಂಡು ನನಗೆ ಬರೀ ಚಪಾತಿ ಗೈಸ್ ಸಿಂಪಲ್ ಎಲ್ಲ ಉದ್ದಿರೋದನ್ನು ನನಗೆ ಬೇಯಿಸೋಕ್ಕಾಗ್ತಿಲ್ಲ ನಿಂತ್ಕೊಂಡು. ಅಂದರೆ ಎಷ್ಟೊತ್ತಿಗೆ ಕೂತ್ಕೊಂಡೇನೋ ಅಥವಾ ಎಷ್ಟು ಬೆವರು ಗೈಸ್. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಈ ಮೀಸೆ ಮೇಲೆಲ್ಲ ಇಲ್ಲೆಲ್ಲ ಇದಷ್ಟು ಬೆವರು ಆತ ನೋಡಿ. ಯಪ್ಪ, ಅವ್ರಿಗೂ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಗೈಸ್. ಇದು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಹೇಳ್ತಿದ್ದೆ ಎಲ್ಲರಿಗೂ ಹ್ಯಾಟ್ಸ್ ಆಫ್. ಓಕೆ ಗೈಸ್, ನಾನು ಇವಾಗ ಮಸಾಲ ಮಜ್ಜಿಗೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಮಾಡಲಿಕ್ಕೆ ರೆಡಿ ಆಗಿದ್ದೀನಿ. ಯಾವ್ಯಾವ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಪಟ್ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ನಾನು ತೊಗೊಂಡಿರೋ ಐಟಮ್ಸು, ಫಸ್ಟು ಉಪ್ಪು ತೊಗೊಂಡಿದ್ದೀನಿ. ಅದಾದ ತಕ್ಷಣ ನೋಡ್ತಾ ಇದ್ದೀರಾ ಜೀರಿಗೆ ತೊಗೊಂಡಿದ್ದೀನಿ.
ಅದಾದ ತಕ್ಷಣ ನೋಡ್ತಾ ಇದ್ದೀರಾ ಬೆಳ್ಳುಳ್ಳಿಯನ್ನು, ಅದಾದಮೇಲೆ ಒಂದೇ ಒಂದು ಮೆಣಸಿಕಾಯನ್ನ ತೊಗೊಂಡಿದ್ದೀನಿ. ನನಗೆ ಹತ್ರ ಇರೋ ಮಜ್ಜಿಗೆ ಇಷ್ಟಿದೆ, ಒಂದು ಸಣ್ಣ ಪಾತ್ರೆಯಲ್ಲಿ ಒಂದಿಷ್ಟು ಮಜ್ಜಿಗೆ ಇದೆ, ಅದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಜೀರಿಗೆ ಇದು ತೋರಿಸಿದೆ. ಅದಾದ ತಕ್ಷಣ ನಿಮಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾನು ಕುಟ್ಟಬೇಕು. ಇದೆಯಲ್ಲ ಇದರಲ್ಲಿ ಕುಟ್ಟಿ ನೀಟಾಗಿ ಆ ಮಜ್ಜಿಗೆನಲ್ಲಿ ಮಿಕ್ಸ್ ಮಾಡಿದರೆ ನಮ್ಮ ಮಸಾಲ ಮಜ್ಜಿಗೆ ಆಗೋಯ್ತು ಅಂತ ಅನ್ಕೊತೀನಿ. ಇನ್ನೂ ನನಗೆ ಹಸಿ ಶುಂಠಿ ಬೇಕಾಗಿತ್ತು. ಹಸಿ ಶುಂಠಿ ನಮ್ಮ ಹತ್ರ ಇಲ್ಲ, ಸದ್ಯಕ್ಕೆ ಮನೆಯಲ್ಲಿ ಇಲ್ಲ. ಅದಕ್ಕೋಸ್ಕರ ಇರೋ ಐಟಮ್ಸ್ನೇ ಹಾಕ್ಬಿಟ್ಟು ನಾವು ಒಂದು ಟೇಸ್ಟಿಯಾಗಿರ್ತಕ್ಕಂಥ ಕೂಲ್ ಆಗೋಂಥ ಮಜ್ಜಿಗೆಯನ್ನು, ಮಾಮೂಲಿ ಮಜ್ಜಿಗೆ ಕುಡಿದಿರ್ತಾರೆ, ಆದರೆ ಇದೊಂದು ಸ್ವಲ್ಪ ಏನೋ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟು ನಾವು ಮಾಡ್ತೀವಲ್ಲ, ಅವಾಗ ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ಬಾಯಿಗೂ ಕೂಡ ಸಿಗುತ್ತೆ. ನೀವು ಕುಡಿತೀರಾ, ಮಜ್ಜಿಗೆ ಕುಡಿಯಲ್ಲ ಅಂದರೂ ಕೂಡ ಕುಡಿಬೇಕು. ನೋಡೋಣ ಬನ್ನಿ, ಪಟ್ ಅಂತ ಇದನ್ನು ಜಬ್ಕೊಳ್ಳೋಣ. ಜಬ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡೋಣ. ಅಮ್ಮವರು ಎಷ್ಟು ಬೇಕು ಅಂತ ಅಳತೆಗೆ ತಕ್ಕಷ್ಟು ಹಾಕ್ಕೊಟ್ಟಿದ್ದಾರೆ. ನಾನು ಇವಾಗ ಕುಟ್ಬಿಟ್ಟು ಹಾಕೋದು ಅಷ್ಟೇ ಗೈಸ್. ಗೈಸ್ ಇವಾಗ ಕುಟ್ಟೋದೆಲ್ಲ ಆಯ್ತು. ಆಹಾ, ಸ್ಮೆಲ್ ಮಾತ್ರ ಹೆಂಗ್ ಬರ್ತಿತ್ತು ಗೊತ್ತಾ? ಅದು ಜೀರಿಗೆ ಮತ್ತೆ ಉಪ್ಪು ಅದೆಲ್ಲ, ಮತ್ತೆ ಇದನ್ನ ನಾನು ಮಿಕ್ಸ್ ಮಾಡಿದ್ದೀನಿ. ಏನಂತ ಅಂದ್ರೆ ಇದು ಕರಿಬೇವನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಮೆಣಸಿಕಾಯಿ ಎಲ್ಲ ಮಿಕ್ಸ್, ಸ್ಮೆಲ್ ಮಾತ್ರ ಮಸ್ತ್ ಬರ್ತೈತೆ. ಏನಿಲ್ಲ, ಕುಟ್ಟಿದ್ದೀನಿ, ನೋಡ್ತಾ ಇರ್ಬೋದು, ಈ ತರ ಆಗೈತೆ. ಇದಾದ್ಮೇಲೆ ನೀವು ಮಜ್ಜಿಗೆಗೆ ಹಾಕಿ ಇವಾಗ ಗೂರಾಡೋದಷ್ಟೇ. ಇದಾದ್ಮೇಲೆ ಮುಗಿತು ಗಾಯ್ತಾ, ಅಷ್ಟೇ, ಮತ್ತಿನ್ನೇನಿಲ್ಲ. ಟೇಸ್ಟ್ ಯಾವ ತರ ಇತ್ತು ನಮ್ಮ ಅಮ್ಮಗೆ ಮತ್ತೆ ನಮ್ಮ ತಮ್ಮ ಇದ್ದಾನೆ, ಅವನಿಗೊಬ್ನಿಗೆ ಕೊಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಕೇಳೋಣ ಬನ್ನಿ ಗೈಸ್ ಇವಾಗ. ಓಕೆ ಗೈಸ್, ಇವಾಗ ನಾನು ಕುಟ್ಟಿದ್ದೀನಿ ನೋಡಿ, ಈ ತರ ಕುಟ್ಟಿರೋದನ್ನ ಮಜ್ಜಿಗೆಗೆ ಹಾಕ್ತಾ ಇದ್ದೀನಿ. ಬನ್ನಿ, ನೀಟಾಗಿ ಇರ್ತಕ್ಕಂಥ ಸ್ಮೆಲ್ ಘಮ 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 ಅಂತ ಐತಿ ಸ್ಮೆಲ್ಲು. ಇದ್ರೊಳಗಡೆ ಹಾಕಿ ನೀಟಾಗಿ ಈ ಚಮಚದಲ್ಲಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆಮೇಲೆ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ನನಗಂತೂ ಗೊತ್ತಿಲ್ಲ ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು ಯಾವ ಥರ ಬಂತು ಅಂತ. ಒಂದು ಸ್ವಲ್ಪ ಹತ್ರವ ನೋಡಿ ಗೈಸ್ ಯಾವ ಥರ ಬರ್ತಾ ಇದೆ ಅಂತ. ನೀವು ಮಜ್ಜಿಗೆಗೆ ಹಾಕಿ ನೀಟಾಗಿ ಗೂರಾಡಿ ಈ ಥರ ಮಾಡಿಬಿಟ್ಟು ನೋಡ್ತಾ ಇರ್ಬೋದು. ಇಲ್ಲಿ ನಮಗೆ ಸಿಗ್ತಾ ಇರೋದೇನು ಮೆಣಸಿನ್ಕಾಯಿ, ಅದಾದಮೇಲೆ ಕರಿಬೇವಿನ ಸೊಪ್ಪು. ನಾವು ಮೇಲೆ ಹಾಕ್ಬೇಕಿತ್ತು, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾರೆ, ನೋಡ್ತಾ ಇರ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾರೆ, ಆದರೆ ನಾನು ಹಾಕಿಲ್ಲ ನಮ್ಮ ಮನೆಯಲ್ಲಿ ಇವಾಗ ಸದ್ಯಕ್ಕಿಲ್ಲ. ಶುಂಠಿನೂ ಹಾಕ್ತಾರೆ, ಸದ್ಯಕ್ಕಿಲ್ಲ ಅಂದ ಕಾರಣಕ್ಕೆ ನಾನು ಹಾಕ್ತಾ ಇಲ್ಲ ಅಂತ ಅಂದಿದ್ರೆ ನೀವು ಇದ್ದೇ ಹಾಕ್ಕೊಳ್ಳಿ, ಬೇಡ ಅಂತ ಅನ್ನಲ್ಲ. ಇನ್ನೂ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇವಾಗ ನೀಟಾಗಿ ಗೂರಾಡ್ತಿದ್ದೀನಿ. ನೀಟಾಗಿ ಗೂರಾಡಿ ಒಂದು ಲೋಟದಲ್ಲಿ ತಗೊಂಡು ತಮ್ಮಗೆ ಮತ್ತೆ ಅಮ್ಮಗೆ ನಾನು ಟೇಸ್ಟ್ ಮಾಡೋದು ಅಷ್ಟೇ. ಬನ್ನಿ ಇವಾಗ. ಗೈಸ್ ಇದು ತಮ್ಮಗೆ, ಇದು ಮತ್ತೆ ನಮ್ಮ ಅಮ್ಮಗೆ ಕೊಡೋಣ. ಬನ್ನಿ ಇವಾಗ ಟೇಸ್ಟ್ ಯಾವ ಥರ ಇದೆ ಅಂತ ಕೇಳೋ ಸಮಯ ಬಂದೈತೆ. ನೋಡೋಣ ಹೆಂಗಾಗಿದೋ ಏನೋ ಗೊತ್ತಿಲ್ಲ, ಟ್ರೈ ಮಾಡಿದ್ದೀನಿ. ಅವರು ಕುಡಿದು ಟೇಸ್ಟ್ ಹೇಳಿ. ಬನ್ನಿ ಇವಾಗ ಡೈರೆಕ್ಟಾಗಿ ಹೋಗೋಣ. ನೋಡಿದ್ರಲ್ಲ ಅಮ್ಮವರು ಹೇಗೆ ಕೊಟ್ಟರು ಅಂತ ಒಪಿನಿಯನ್ನು ಅಂತಂದ್ರೆ, ಕುಡಿದು ಯಾವ ಥರ ಐತೆ ಅಂತ. ನಿಜವಾಗ್ಲೂ ಖಾರ ಅದು ಜೀರಿಗೆ ಇತ್ತಲ್ಲ, ಅದು ಬಾಯಲ್ಲಿ ಹಂಗೆ ಸಿಗ್ತಾ ಇತ್ತು. ಕುಟ್ಟಿ ಹಾಕಿದ್ನಲ್ಲ ನಾನು ಕರ್ಬೇವಿನ ಸೊಪ್ಪನ್ನ, ಅದು ಕೂಡ ಹಂಗೆ ಸಿಗ್ತಾ ಇತ್ತು. ಮೆಣಸಿಕಾಯಿ ಖಾರ ಇತ್ತು ಅಂತಂದರೆ ಒಂದು ಹಾಕಿಳಿ ಸಾಕು, ಇಲ್ಲ ಜಾಸ್ತಿ ಮಜ್ಜಿಗೆ ಇತ್ತು ಅಂತಂದ್ರೆ 2 ಮೆಣಸಿಕಾಯಿ ಹಾಕೊಳ್ಳಿ. ನಿಜವಾಗ್ಲೂ ಸಖತ್ತಾಗಿತ್ತು ಅಂತ ಅನ್ಕೋತೀನಿ. ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಅಥವಾ ಇನ್ನೊಂದು ಬೆಸ್ಟ್ ವ್ಲಾಗನ್ನು ತರಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇರ್ತೀನಿ. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ನೀವು ಟ್ರೈ ಮಾಡ್ತೀರಲ್ಲ, ಮಾಡಿ ಗೈಸ್.